ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರದಲ್ಲಿ ಬಾಲಕನನ್ನ ಎಳೆದೊಯ್ದಿದ್ದ ಕಿಲ್ಲರ್ ಡಾಗ್ ಅನ್ನ ಸೆರೆ ಹಿಡಿದಿದ್ದಾರೆ. ಕೊನೆಗೂ ಕೂಡ ರಕ್ಕಸ ಬೀದಿ ನಾಯಿಯನ್ನ ಹಿಡಿದ ಪಾಲಿಕೆಯ ಸಿಬ್ಬಂದಿ. ಕೊನೆಗೂ ಕೂಡ ರಕ್ಕಸ ಬೀದಿ ನಾಯಿಯನ್ನ ಹಿಡಿದ ಪಾಲಿಕೆ ಸಿಬ್ಬಂದಿ. 3 ವರ್ಷದ ಮಗುವನ್ನ ಕಚ್ಚಿ ಬೀದಿ ನಾಯಿ ಎಳೆದೊಯ್ದಿತ್ತು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಭಯಾನಕ ದೃಶ್ಯ. ನಿನ್ನೆ ಸಂಜೆ ರಾಜ್ಕುಮಾರ್ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಸ್ಥಳೀಯರ ಆಕ್ರೋಶದ ಬೆನ್ನಲ್ಲೇ ಈಗಾಗಲೇ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಆಟವಾಡುವ ಮಕ್ಕಳ ಮೇಲಿಗೆ ದಾಳಿ ಮಾಡ್ತಾ ಇವೆ ನಾಯಿಗಳು. ಈ ಹಿಂದೆಯೂ ಕೂಡ 3 ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿಯನ್ನ ಮಾಡಿದ್ವು. ಡೆಡ್ಲಿ ಅಟ್ಯಾಕ್ ಮಾಡಿದ್ದ ಬೀದಿ ನಾಯಿಯನ್ನ ಪಾಲಿಕೆ ಸಿಬ್ಬಂದಿಯವರು ಈಗ ಸೆರೆ ಹಿಡಿದಿದ್ದಾರೆ. ವಿಜಯಪುರದಲ್ಲಿ ಬಾಲಕನನ್ನ ಈಗಾಗಲೇ ಕಿಲ್ಲರ್ ಡಾಗ್ನನ್ನ ಪಾಲಿಕೆ ಸಿಬ್ಬಂದಿಗಳು ಕೂಡ ಸೆರೆ ಹಿಡಿದಿದ್ದಾರೆ. ನಿನ್ನೆ ಸಂಜೆ ರಾಜ್ಕುಮಾರ್ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಸಿಸಿ ಕ್ಯಾಮೆರಾದಲ್ಲಿ ಈ ಭಯಾನಕ ದೃಶ್ಯ ಸೆರೆಯಾಗಿದೆ. 3 ವರ್ಷದ ಮಗುವನ್ನ ಕಚ್ಚಿ ಬೀದಿ ನಾಯಿ ಯಾವ ರೀತಿಯಾಗಿ ಎಳೆದುಕೊಂಡು ಹೋಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಮಗುವನ್ನ ಕಚ್ಚಿ ಎಳೆದುಕೊಂಡು ಹೋಗ್ತಾ ಇರುವಂತದ್ದು. ಸ್ಥಳೀಯರ ಆಕ್ರೋಶದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆ 3 ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ವು. ಡೆಡ್ಲಿ ಅಟ್ಯಾಕ್ ಮಾಡಿದ್ದ ಬೀದಿ ನಾಯಿಗಳನ್ನ ಈಗ ಪಾಲಿಕೆ ಸಿಬ್ಬಂದಿಗಳು ಸೆರೆ ಹಿಡಿದಿದ್ದಾರೆ. ಈ ಕಡೆ ಬನ್ನಿ. ಈ ಬಗ್ಗೆ ಏನಂದ್ರೆ ಎಷ್ಟು ಕೂಡ ವರದಿ ಪ್ರಸಾರ ಆಗಿತ್ತು. ಈ ಇದು ಹೆಂಗಂದ್ರೆ ಲಾಸ್ಟ್ ಯಾವಾಗ ಸೀರಿಯಸ್ ಆಗ್ತದೆ ಸರ್ ಅವಾಗೇ ಬಂದು ಆ್ಯಕ್ಷನ್ ಸರ್. ಅದಕ್ಕಿಂತ ಬಿಫೋರ್ ಯಾರೂ ತುಂಬಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ವ್ಯಾಲ್ಯೂನೂ ಇರಲ್ಲ. ಹೋಗಿ ನಮ್ಮ ಕಂಪ್ಲೀಟ್ ಸೊಲ್ಯೂಷನ್ ಕೊಟ್ಟರೆ ಎಲ್ಲರಿಗೂ ನಮ್ಗೆ ಏರಿಯಾದವ್ರಿಗೆ ಎಲ್ಲರಿಗೂ ಇಲ್ಲ. ದೇವರ್ಚಂದ್ ಇದೆ ಸರ್, KSRTC ಇದೆ, ರಾಜ್ಕುಮಾರ್ ಲೇಔಟ್ ಇದೆ. ಅಷ್ಟು 4 ಕಾಲನಿಯಲ್ಲಿ